ಹಲವಾರು ರಾಜಕಾರಣಿಗಳು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ನಮಗೆ ಬೇರೆ ರಾಜ್ಯ ಕೊಡಿ ಅಂತಕ್ಕಂಥ ಒಂದು ಕೂಗನ್ನು ಕೆಲವರು ಆಡ್ತಕ್ಕಂಥದ್ದೇನಿದೆ, ಆ ಕೂಗನ್ನು ಹಾಕ್ತಕ್ಕಂಥವರೇ ಉತ್ತರ ಕರ್ನಾಟಕದ ಶತ್ರುಗಳು ಅಂತಕ್ಕಂಥದ್ದನ್ನ ಮರಿಬೇಡಿ ನೀವು. ಖರ್ಗೆ ಅವರು ಎಷ್ಟು ವರ್ಷ ಶಾಸಕರಿದ್ರು, ಎಷ್ಟು ವರ್ಷ ಮಂತ್ರಿಗಳಿದ್ರು, ಈಗ ಅವರ ಮಗ ಎಷ್ಟು ವರ್ಷದಿಂದ ಶಾಸಕರು, ಎಷ್ಟು ವರ್ಷ ಮಂತ್ರಿಗಳಿದ್ದಾರೆ. ಯಾತಕ್ಕೆ ನೀವು ಮೈಸೂರಿನ ಅಭಿವೃದ್ಧಿ, ಕನಕಪುರದ ಅಭಿವೃದ್ಧಿಯನ್ನು ನೀವು ಮಾಡಲಿಕ್ಕಾಗಲಿಲ್ಲ? ಯಾರು ನಿಮ್ಮನ್ನ ಮಾಡಬೇಡಿ ಅಂತ ಹೇಳಿದ್ರು? ನಿನ್ನೆ ದಿನ ಕ್ಯಾಬಿನೆಟ್ನಲ್ಲಿ ಯಾರೋ ಗೋವಿಂದರಾಜು ಅಂತ ಹೇಳಿ, ಗೋವಿಂದರಾಜು ಅನ್ನೋರ ಮುಖಾಂತರ ಒಂದು ಕಮಿಟಿ ಮಾಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಏನಾಗಿದೆ ಅಂತಕ್ಕಂಥ ಒಂದು ವರದಿಯನ್ನು ಕೊಡಿ ಅಂತಕ್ಕಂಥದನ್ನ ಈಗಿನ ಸರ್ಕಾರ ಏನು ಕೇಳಿದೆ, ನಿನ್ನೆ ದಿನ ಕೊಟ್ಟಿದ್ದಾರೆ. ಯಾವ ನಂಜುಂಡಪ್ಪ ವರದಿ 2002, 2003 ಅವರೇನು ಕೊಟ್ಟಿದ್ರು, ಯಾವ ಜಿಲ್ಲೆಗಳಲ್ಲಿ ಹಿಂದುಳಿದವರು, ಅತ್ಯಂತ ಹಿಂದುಳಿದವರು, ಮಧ್ಯಮವಾಗಿ ಹಿಂದುಳಿದವರು ಕೊಟ್ಟಿದ್ರು. ಉತ್ತರ ಕರ್ನಾಟಕ ಭಾಗಕ್ಕೆ ಹಿಂದುಳಿದಿರ್ತಕ್ಕಂಥದ್ದಕ್ಕೆ ಹಣ ಕೊಡಬೇಕು ಅಂತಕ್ಕಂಥದ್ದನ್ನೇ ಹೇಳಿದ್ರು. ಪ್ರಥಮವಾಗಿ ನಾನು ವಿಶೇಷವಾದಂಥ ಅನುದಾನವನ್ನ 2006-07 ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡತಕ್ಕಂಥ ನಿರ್ಧಾರ ಮಾಡಿದ್ದೆ. ನಾವು ಅನ್ಯಾಯ ಮಾಡಿದ್ದೀವ ನಿಮಗೆ? ಉತ್ತರ ಕರ್ನಾಟಕದ ಜನತೆಗೆ ನಮ್ಮಿಂದ ಅನ್ಯಾಯ ಆಗಿದೆಯಾ? ಕಲ್ಯಾಣ ಕರ್ನಾಟಕ ಹೆಸರಿಟ್ಟ ತಕ್ಷಣ ಇವತ್ತು ಕಲ್ಯಾಣ ಕರ್ನಾಟಕ ವೃದ್ಧಿ ಆಗ್ತಾ ಇದೆಯಾ? ಅಭಿವೃದ್ಧಿ. ಕಿತ್ತೂರು ಕರ್ನಾಟಕ ಅಂತ ಇಲ್ಲಿ ಹೆಸರಿಟ್ಟ ತಕ್ಷಣ ಇವತ್ತೇನು ಉದ್ಧಾರ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ. 25,000 ರೈತರ ಸಾಲವನ್ನು ಮನ್ನಾ ಮಾಡಬೇಕಾದ್ರೆ 25,000 ಕೋಟಿ, ರಾಷ್ಟ್ರೀಕೃತ ಬ್ಯಾಂಕ್ನ 2 ಲಕ್ಷ ರೂಪಾಯಿ, ಸಹಕಾರಿ ಬ್ಯಾಂಕ್ನಲ್ಲಿ 1 ಲಕ್ಷ ರೂಪಾಯಿ ಮನ್ನಾ ಮಾಡತಕ್ಕಂಥ ತೀರ್ಮಾನ ಇಡೀ ದೇಶದಲ್ಲಿ ಪ್ರಥಮವಾಗಿ ಮಾಡಿದ್ದು ಕರ್ನಾಟಕದಲ್ಲಿ. ನೀವು ನಮ್ಮನ್ನ ಏನು ಬೆಳೆಸಿದ್ದೀರಿ, ರೈತರ ಮಕ್ಕಳು ನಿಮಗೋಸ್ಕರವಾಗಿ ಮಾಡಿದಂಥ ಕಾರ್ಯಕ್ರಮ ಇದು. ಅವತ್ತು ನಾನು ಹಣವನ್ನು ಇವತ್ತು ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಕೊಡಬೇಕಾದರೆ ನಿಮ್ಮ ಮೇಲೆ ಸಾಲದ ಹೊರೆಯನ್ನು ಹೊರಿಸಿಕೊಡ್ಲಿಲ್ಲ.